ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತಿನ ರೆಸಿಪಿ ಏನಂದರೆ ಟೊಮೆಟೊ ಬಾತ್ ಒನ್ ಪಾಟ್ ರೆಸಿಪಿ ಅಂತ ನಾವು ಹೇಳ್ಬೋದು. ಅದಕ್ಕೆ ಬಾತಿನ ಪೌಡ್ರ್ ಇಲ್ಲ ಮತ್ತು ಮಸಾಲೆ ಯೂಸ್ ಮಾಡ್ದೇ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಮತ್ತು ಬೆಳಗ್ಗಿನ ನಾಷ್ಟಕ್ಕೆ ತಿಂಡಿಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಟೊಮೊಟೊ ಈರುಳ್ಳಿ ಸ್ವಲ್ಪ ಸ್ಪೈಸಸ್ ಇದ್ದರೆ ಸಾಕು. ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಒಳ್ಳೆ ಕಲರ್ಫುಲ್ಲಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಈ ಚಾನಲ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಒಂದು 5 ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೈಸಸ್ಸು, ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ಹಾಕೋಣ. ನಂತರ ಕುಕ್ಕರ್ನ ಸ್ಟವಲ್ಲಿ ಇಡೋಣ. ಸ್ಟವ್ ಹಚ್ಚಿ ನಂತರ ಅದಕ್ಕೆ ಒಗ್ಗರಣೆಗೆ ಎಣ್ಣೆನ ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಬೇಕಿದ್ರೆ ನಿಮಗೆ ಆಪ್ಷನ್ನು, ತುಪ್ಪ ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಎಣ್ಣೆಲೇ ಮಾಡ್ಕೋಬೋದು. ನಂತರ ಎಣ್ಣೆ ತುಪ್ಪ ಕಾಯ್ದ ನಂತರ ಸ್ಪೈಸಸನ್ನು ಹಾಕೋಣ. ನೀವು ಬೇಕಿದ್ರೆ ಇದಕ್ಕೆ ಸಾಸಿವೆ, ಒಣಮೆಣಸಿನ ಎಲ್ಲ ಹಾಕೋಬೋದು. ನಾನು ಏನೂ ಹಾಕ್ತಾಯಿಲ್ಲ, ಬರೀ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಜೀರಿಗೆ, 1 ಏಲಕ್ಕಿ. ಮತ್ತು ಖಾರಕ್ಕೆ ಏನಾಗ್ತಿದ್ದೀನಿ ಅಂದರೆ ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಾಗಿ ಒಣಮೆಣ್ಸಿನ ಪೌಡರ್ ಹಾಕಿ. ನಾನು 2 ಲೋಟಕ್ಕೆ 2 ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಪೌಡರು, ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ಧನಿಯಾ ಪೌಡರನ್ನು 1/4 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಇಷ್ಟ ನೋಡಿ, ಬಾತಿನ ಪೌಡ್ರ್ ಇಲ್ದಂಗೆ ಮಾಡೋದು. ನಂತರ ಕಟ್ ಮಾಡಿ ಇಟ್ಕೊಂಡ್ರಂಥ ಈರುಳ್ಳಿನ ಹಾಕಿ, ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಟೊಮೆಟೊನ ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಪೇಸ್ಟು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ರೆ ಬಾತಿನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹೇಳ್ದಂಗೆ ಇದಕ್ಕೆ ಬಾತಿನ ಪೌಡ್ರ್ ಇಲ್ಲ ಮಸಾಲೆ ರುಬ್ಬಕ್ಕಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಂತರ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಕಟ್ ಮಾಡಿರೋದನ್ನು ಹಾಕಿ, ನಾನು ಒಂದು 5 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಹಾಕಿದ್ದೀನಿ 2 ಲೋಟ ಅಕ್ಕಿಗೆ. ನೀವು ಹಾಗೆ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳೋದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಟೊಮೆಟೊ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನಂತರ ಕಟ್ ಮಾಡಿ ಇಟ್ಕೊಂಡ್ರೆ ಪುದೀನ ಪೌಡರು ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರಂಗೆ ಹಾಕ್ತಾಯಿದ್ದೀನಿ. ನೀರು ಹಾಕಿ ನಾನು ಅಕ್ಕಿನ ಫಸ್ಟೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಯನ್ನು ಅದನ್ನು ಹಾಕಿದ್ರೆ ಟೊಮೆಟೊ ಬಾತ್ ರೆಡಿ ಆಗಿದೆ. ತುಂಬ ಈಸಿಯಾಗಿ ಬ್ರೇಕ್ಫಾಸ್ಟನ್ನ ಮಾಡ್ಕೋಬೋದು ಮಸಾಲೆ ಇಲ್ದಂಗೆ. ಮತ್ತು ಟೊಮೆಟೊ ಬಾತ್ ಪೌಡರ್ ಇಲ್ಲ ಅಂದ್ರೂ ಕೂಡ ನೀವು ಈ ಥರ ಟೊಮೆಟೊ ಬಾತನ್ನು ಮಾಡ್ಕೋಬೋದು. ಸೇಮ್ ಹೋಟೆಲ್ ಸ್ಟೈಲ್, ರೆಸ್ಟೋರೆಂಟ್ ಸ್ಟೈಲೆಲ್ಲ ಇರುತ್ತೆ. ಮಾಡಿ ಹೇಗಿತ್ತು ಅಂತ ಹೇಳಬೇಕು ಕಮೆಂಟ್ ಬಾಕ್ಸಲ್ಲಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದ್ದ ನಂತರ ಅಕ್ಕಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿಯನ್ನು ಹಾಕಿ ಲಿಡನ್ನ ಕ್ಲೋಸ್ ಮಾಡಿ 1 ಕೂಗನ್ನು ಕೂಗಿಸ್ಕೊಂಡ್ರೆ ಸಾಕು, ಟೊಮೆಟೊ ಬಾತ್ ರೆಡಿ ಆಗುತ್ತೆ. ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ, ನೀವು ಮಾಡಿ ಹೇಗಿತ್ತು ಅಂತ ಹೇಳಿ. ಈ ಟೊಮೆಟೊ ಬಾತಿನ ಟೇಸ್ಟು ನೀವು ಮಸಾಲೆ ರುಬ್ಬಾಕಿ ಎಲ್ಲ ಮಾಡಿರ್ತೀರ, ಈ ಥರ ಟೊಮೆಟೊ ಬಾತ್ ಮಾಡಿರಲ್ಲ. ಒಂದ್ಸಲ ಈ ಥರನೂ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಈಗ ಅಕ್ಕಿ ನೆನೆ ಹಾಕಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1-2 ಕುದ್ದ ನಂತರನೇ ನೀವು ಲಿಡನ್ನು ಕ್ಲೋಸ್ ಮಾಡಿ. ಫಸ್ಟೇ ಲಿಡನ್ನು ಕ್ಲೋಸ್ ಮಾಡಿದ್ರೆ ನೀವು ಮಸಾಲೆ ಎಲ್ಲ ಮೇಲ್ಗಡೆ ಉಳ್ಕೊಂಬಿಡುತ್ತೆ, ಅಕ್ಕಿ ಕೆಳಗಡೆ ಉಳ್ಕೊಳ್ಳುತ್ತೆ. ಅದರಿಂದ ಇದು ಒಂದು ಕುದ್ದ ಮೇಲೇ ನೀವು ಲಿಡನ್ನು ಕ್ಲೋಸ್ ಮಾಡಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದಂಥ ಮಸಾಲೆನ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಕುದ್ದ ನಂತರ ಲಿಡ್ನ ಕ್ಲೋಸ್ ಮಾಡಿ 1 ಕುದ್ದ ನಂತರ ಒಂದೇ ಒಂದು ವಿಷಲನ್ನ ಹಾಕ್ಸ್ಕೊಂಡ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ ನೋಡಿ. ಈಗ ಓಪನ್ ಮಾಡಿ, ಕುಕ್ಕರ್ ಆರಿದೆ, ಲಿಡ್ ಓಪನ್ ಮಾಡಿ ನಂತರ ನೋಡಿ ಟೊಮೆಟೊ ಬಾತ್ ಯಾವ ಥರ ಇದೆ ಅಂತ ಹೇಳಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಈಗ ಇದನ್ನು ಸರ್ವಿಂಗ್ ಮಾಡಿ ಹೇಗಿತ್ತು ಟೇಸ್ಟು ಅಂತ ಹೇಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಪಾಟ್ ರೆಸಿಪಿ ಟೊಮೆಟೊ ಬಾತ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿ ಆಯಿತು. ಯಾರಿಗೆಲ್ಲ ಈ ಟೊಮೆಟೊ ಬಾತ್ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮರಿಬಿಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.